ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕೃಷ್ಣನ ಫೇಸಲ್ಲಿ ಹೇಗೆ ಶೇಡ್ ಮಾಡೋದು ಅಂತ ಎಲ್ಲ ತೋರಿಸಿದ್ದೆ. ಈಗ ಹೇಗೆ ಫಿನಿಶ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ. ಈಗ ಸ್ಟಾರ್ಟ್ ಮಾಡೋಣ. ನಾನು ಒಂದು ಬಟ್ಟೆ ಮುಚ್ಕೊಳ್ತೀನಿ. ಈ ರೀತಿ ಕೈ ಇಟ್ಕೊಂಡಾಗ ನನಗೆ ಈಸಿ ಆಗುತ್ತೆ, ಇಲ್ದಿರ ಇದ್ರ ಮೇಲೆಲ್ಲ ಕೈ ಬಂದಾಗ ಹಾಳಾಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಬರ್ನ್ಸಿಯನ್ನು ಮೊದಲಿಗೆ ತಗೊಂಡು ಈ ಐಬ್ರೋಸು ಎಲ್ಲ ಬರ್ನ್ಸಿಯನ್ನದಲ್ಲೇ ಮಾಡ್ಕೋಬೇಕು. ಯಾಕೆ ಅಂದರೆ ಡೈರೆಕ್ಟ್ ಡಾರ್ಕ್ ಕಲರ್ ಮಾಡಿದ್ರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತಿದ್ದೋದು ಕಷ್ಟ. ಅದರಿಂದ ಬರ್ನ್ಸಿಯನ್ನು ತಗೊಂಡು ಫಸ್ಟ್ ಎಲ್ಲ ಹಾಕ್ಕೋಬೇಕು. ನೋಡಿ, ಇದ್ರ ಮಧ್ಯೆ ಒಂದು ಲೈನ್ ಬಂದಿತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಒಳಗಡೆ ವೈಟ್ ಮಾರ್ಕ್ ಇದೆ ನೋಡಿ, ಅದನ್ನು ಬಿಟ್ಕೊಂಡ್ಬಿಡಿ. ಈ ಲೈನ್ನ ಈ ಥರ ವಾಟ್ರಿ ವಾಶ್ ಮಾಡಿಕೊಂಡು ತಿನ್ ಮಾಡ್ಕೊಳ್ಳಿ. ಈಗ ಲಿಪ್ಸ್ಗೆ ನಿಮ್ಗೆ ಯಾವ ಕಲರ್ ಬೇಕೋ, ರೆಡ್ಡಾ ಪಿಂಕಾ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಡಾರ್ಕ್ ಪಿಂಕು ನಿಮ್ಗೆ ಇಷ್ಟ ಬಂದಿದ್ದ ಬಣ್ಣ ಹಾಕ್ಕೋಬೋದು. ಕೆಳಗಡೆ ಭಾಗಕ್ಕೆ ಸ್ವಲ್ಪ ಲೈಟ್ ಇರಬೇಕು ಇಲ್ಲಿ. ಸೊ ನಾನು ವೈಟ್ ಹಾಕ್ಕೊಂಡು ಸ್ವಲ್ಪ ಫಸ್ಟೇ ವೈಟ್ ಹಾಕ್ಕೊಬಿಡ್ತಾ ಇದ್ದೀನಿ ಇಲ್ಲಿ. ಲಿಪ್ಸಲ್ಲಿ ಸೆಂಟ್ರಲ್ಲಿ ಯಾವಾಗಲೂ ಲಿಪ್ಸು ಸ್ವಲ್ಪ ಲೈಟ್ ಕಲರ್ ಇರುತ್ತೆ. ಈ ಥರ ವೈಟ್ ತಗೊಂಡು ಅಪ್ಪರ್ ಲಿಪ್ಪು ಡಾರ್ಕ್ ಆಗಿರುತ್ತೆ, ಲೋಯರ್ ಲಿಪ್ ಸ್ವಲ್ಪ ಲೈಟ್ ಆಗಿರುತ್ತೆ, ಎಡ್ಜಸ್ಸಲ್ಲಿ ಅದು ಡಾರ್ಕ್ ಆಗಿರುತ್ತೆ, ಲೋಯರ್ ಲಿಪ್ಪು ಕೂಡ. ಈಗ ತಿಲ್ಕ ಇಡೋಣ. ಫುಲ್ ವೈಟ್ ತಗೊಂಡು ಇದನ್ನು ತಿಲ್ಕ ಎದ್ದು ಬರಂಗೆ ಕಾಣಬೇಕು ಅಂದರೆ ವೈಟ್ ತಗೊಂಡು ಸುತ್ತಲೂ ಈ ರೀತಿ ಔಟ್ಲೈನ್ ಥರ ಮಾಡಬೇಕು. ಈಗ ಐಬ್ರೋಸು ಅದೆಲ್ಲ ಬ್ಲ್ಯಾಕಲ್ಲಿ ಹಾಕಲೇಬಾರ್ದು. ಯಾವತ್ತೂ ನಾವು ಬ್ಲ್ಯಾಕಲ್ಲಿ ಐಸು ಐಬ್ರೋಸು ಏನು ಮಾಡೋದಿಲ್ಲ. ನಾವು ಬ್ಲ್ಯಾಕ್ ಕಲರ್ ಬರಬೇಕು ಅಂದರೆ ಪರ್ಷಿಯನ್ ಬ್ಲೂ, ಕ್ರಿಮ್ಸನ್ ಲೇಕ್ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀವಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡಾಗ ಅದು ಬ್ಲ್ಯಾಕ್ ಥರನೇ ಕಾಣುತ್ತೆ. ಪರ್ಷಿಯನ್ ಬ್ಲೂ ಹಾಕ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಪರ್ಷಿಯನ್ ಬ್ಲೂ ಜಾಸ್ತಿ ಇಡ್ಸೋದಿಲ್ಲ. ಈಗ 000 ಬ್ರಷ್ ತೊಗೊಂಡು ಹಾಕೋಣ, ತುಂಬೋಣ ಐಬ್ರೋಸ್ ಎಲ್ಲ.
ಲೈನ್ಸ್ ಎಲ್ಲ ತುಂಬ ತಿನ್ನಾಗಿ ಹಾಕಿ ಐಲಿಡ್ ತುಂಬುವಾಗ ಇದೇ ಡೈರೆಕ್ಷನಲ್ಲಿ ಈ ರೀತಿನೇ ತುಂಬಿ ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಅದರ ಎಫೆಕ್ಟು ಚೆನ್ನಾಗಿರುತ್ತೆ. ನೋಡಿ ಹೀಗೆ. ಈಗ ನಾವು ಲಿಪ್ಸ್ಗೆ ಔಟ್ಲೈನ್ ಹಾಕಬೇಕು. ಇದನ್ನು ಏನು ಮಾಡೋಣ ಅಂದರೆ ಸ್ವಲ್ಪ ಪರ್ಷಿಯನ್ ಬ್ಲೂ, ಕ್ರಿಮ್ಸನ್ ಜಾಸ್ತಿ ಹಾಕ್ಕೋಬೇಕು. ನಾವು ಐಬ್ರೋಸ್ಗೆಲ್ಲ ಕ್ರಿಮ್ಸನ್ ಕಮ್ಮಿ, ಪರ್ಷಿಯನ್ ಬ್ಲೂ ಜಾಸ್ತಿ ಹಾಕ್ಕೊಂಡಿದ್ವಿ. ಈ ಲಿಪ್ಸ್ ಮಾಡುವಾಗ ಪರ್ಷಿಯನ್ ಬ್ಲೂ ಕಮ್ಮಿ, ಕ್ರಿಮ್ಸನ್ ಲೇಕ್ ಜಾಸ್ತಿ ಹಾಕ್ಕೊಳ್ಳೋಣ. ಔಟ್ಲೈನ್ ಹಾಕೋಣ. ಈಗ ಇಲ್ಲಿ ಎಡ್ಜ್ ಈ ರೀತಿ ತುಂಬಬೇಕು. ಇಲ್ಲಿ ಅದು ಆಮೇಲೆ ಏನಕ್ಕೆ ಅಂತ ಹೇಳ್ತೀನಿ. ಸ್ವಲ್ಪ ಬ್ಲೆಂಡ್ ಮಾಡಿ. ನಾವು ಲೈನ್ ಹಾಕಿದ್ದೀವಿ ಅನ್ನೋದು ಕಾಣಬಾರ್ದು. ಅಪ್ಪರ್ ಲಿಪ್ ಲೋಯರ್ ಲಿಪ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರ ಈ ಲೈನ್ ಹಾಕ್ತೀವಿ. ಬ್ರಷ್ ವಾಶ್ ಮಾಡಿಕೊಂಡು ಲೈಟಾಗಿ ಕ್ರಿಮ್ಸನ್ ಲೇಕು ವಾಟ್ರಿಯಾಗಿ ತುಂಬ ತಿನ್ನಾಗಿರಬೇಕು ತಗೊಂಡು ಈ ರೌಂಡ್ ಸುತ್ತಲೂ ಈ ರೀತಿ. ಇದು ಸ್ಮೈಲಿ ಫಿನಿಶ್ ಬರುತ್ತೆ ಹಿಂಗೆ ಮಾಡೋದ್ರಿಂದ. ನೋಡಿ ಈ ರೀತಿ. ಈ ಕಡೆನೂ ಅದೇ ರೀತಿ ಮಾಡೋಣ. ಲೈಟಾಗಿ ತಗೊಂಡು ರೌಂಡಾಗಿ ಈ ರೀತಿ ಹಾಕ್ಕೊಂಡು ಅದನ್ನು ಈ ರೀತಿ ಮರ್ಜ್ ಮಾಡಿಬಿಡ್ಬೇಕು. ಬ್ರಷ್ ವಾಶ್ ಮಾಡಿ ಬರೀ ವೆಟ್ ಬ್ರಷ್ನಲ್ಲಿ ಈ ರೀತಿ ಮಾಡಬೇಕು. ನಿಮ್ಗೆ ಇನ್ನೊಂದು ಸ್ವಲ್ಪ ಶೇಡಿಂಗ್ ಮಾಡಬೇಕು ಲಿಪ್ ಅಂದರೆ, ಇನ್ನೂ ಲೈಟ್ ಮಾಡ್ಕೋಬೇಕು ಅಂದರೆ ಬೇಕಾದ್ರೆ ಮಾಡ್ಕೋಬೋದು. ಈಗ ನೋಡಿ ಲಿಪ್ಸು ಆಯಿತು, ಐಸು ಆಯಿತು. ಈ ಕಣ್ಣಿಂದು ಎಕ್ಸ್ಟೆನ್ಷನ್ ಈ ರೀತಿ ಮಾಡೋಣ. ನಾವು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತೀವಲ್ಲ ಆ ರೀತಿ. ಈ ಕಡೆ ಅಷ್ಟು ಕಾಣೋದಿಲ್ಲ, ಲೈಟಾಗಿ ಹಿಂಗೆ ಅನ್ನೋಣ. ಕಣ್ಣಿಗೆ ಇಲ್ಲಿ ಕೆಳಭಾಗದಲ್ಲಿ ಲೈನ್ನ ಹೌದೋ ಇಲ್ವೋ ನಂಗೆ ಮಾತ್ರ ಹಾಕಬೇಕು. ಲೈನ್ ಎಳೆಯೋ ಥರ ಹಾಕಬಾರ್ದು. ಈಗ ಕಣ್ಣಿಗೆ ಕಾಡಿಗೆ ಹಚ್ಚಿದ್ರೆ ಎಷ್ಟು ಲೈಟಾಗಿ ಹಾಕ್ತೀವೋ ಆ ರೀತಿ ಹಾಕಬೇಕು. ಈಗ ವೆಟ್ ಬ್ರಷಲ್ಲಿ ಕಣ್ಣಿನ ಗುಡ್ಡೆಗಳನ್ನ ಈಗ ಈ ರೀತಿ ಮಾಡಬೇಕು. ಬರೀ ನೀರಿರಬೇಕಷ್ಟೇ ಬ್ರಷಲ್ಲಿ, ಪೇಂಟ್ ಇರಬಾರ್ದು. ಈಗ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಫೇಸು ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ನನಗೆ ಆವಾಗ ಹೆಚ್ಚೆಚ್ಚು ಸ್ಫೂರ್ತಿ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.